ಇವಾಗ ಕಾಂಗ್ರೆಸ್ ಪಕ್ಷ ಬಂದು ನಮ್ಗೆ ಇಷ್ಟು ತೊಂದರೆ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದಾನೇ ಅವ್ರಿಗೆ ರೆಕ್ಕೆಗೆ ನೀರು ಹಾಕ್ದಂಗೆ ಆಗಿದೆ. ನಾವು ಇವಾಗ ಬಂದು ಇಂಡಿಯಾದಲ್ಲಿ ಇದ್ದೀವ ಇಲ್ಲ ಪಾಕಿಸ್ತಾನದಿದ್ದಿಲ್ಲ ಇದ್ದೀವ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಆ ಥರ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಅದು ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ. ವೀಕ್ಷಕರೇ, ಇತ್ತೀಚೆಗೆ ಈ ಒಂದು ವಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಆಗಿರುವಂತಹ 3ನೇ ದುಷ್ಕೃತ್ಯ ಘಟನೆ ಇದು. ಹಿಂದೂಗಳು ಹೊರಗಡೆ ಬೀದಿಯಲ್ಲೆಲ್ಲ ತಮ್ಮ ಮನೆಯಲ್ಲೇ ಬದುಕೋದು ಭಾಳ ಕಷ್ಟ ಆಗಿದೆ. ಮನೆ ನುಗ್ಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಕಾರಣಗಳಿಗೆ ತಮ್ಮ ಮನೆಯಲ್ಲಿ ಭಗವಧ್ವಜ ಕಟ್ಟಿರೋ ಕಾರಣಕ್ಕೆ, ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಲೀಸವನ್ನು ಹಾಕಿರೋ ಕಾರಣಕ್ಕೆ ಮುಸ್ಲಿಮರು ದಾಳಿ ಮಾಡ್ತಾ ಇದ್ದಾರೆ. ಅದೇ ಥರ ಘಟನೆ ಬನಶಂಕರಿ ಸಮೀಪದ ಪ್ರಗತಿಪುರ ಎಂಬ ಒಂದು ಏರಿಯಾದಲ್ಲಿ ನಡೆದಿದೆ ನಿನ್ನೆ. ಎಲ್ಲರೂ ಕೂಡ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ನಾವಿವಾಗ ಆ ಘಟನೆ ನಡೆದ ಮನೆಯಲ್ಲೇ ಇದ್ದೇವೆ, ಅದೇ ಸ್ಥಳದಲ್ಲಿದ್ದೇವೆ. ಘಟನೆಯಿಂದ ಹಲ್ಲೆಗೊಳಗಾದ ಕುಟುಂಬದವರೆಲ್ಲರೂ ಇಲ್ಲಿದ್ದಾರೆ. ಏನಾಯಿತು ಘಟನೆ, ಯಾವ ಕಾರಣಕ್ಕಾಗಾಯಿತು, ಯಾರು ದಾಳಿ ಮಾಡಿದ್ರು, ಎಷ್ಟು ಜನ ಬಂದಿದ್ದರು, ಎಲ್ಲವನ್ನು ಅವರಿಂದ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಹೇಳಿಮ್ಮ, ಏನಾಯಿತು? ಇಲ್ಲಿ ಒಳಗಡೆ ಗೇಟ್ ಹತ್ರ ಗಾಡಿ ತೊಗೊಂಬಂದು ನಿಲ್ಲಿಸಿದ್ದಾರೆ. ಆಟೋ ಮಕ್ಕಳು ಓಡಾಡೋಕ್ಕಾಗಲ್ಲ, ಹಿಂಗೆ ತಂದು ನಿಲ್ಲಿಸಿದ್ಯಲ್ಲಪ್ಪ, ಯಾಕೆ ಗಾಡಿ ತೆಗಿ ಅಂತ ಹೇಳಿದ್ಕೆ ಅವನೇನೋ ಬೈದಿದ್ದಾನೆ. ಅದೇ ಮಾತಿಗೆ ಮಾತು ಬೆಳೆದು ಅವನು ಮತ್ತೆ ಆ ಗಾಡೀಲೇ ಕೀ ಬಿಟ್ಟು ಫೋನ್ ತೊಗೊಂಡು ಹೋಗಿ ಒಂದು 50-60 ಜನನ ಜೊತೆಲಿ ಕರ್ಕೊಂಡು ಬಂದಿದ್ದಾನೆ 5 ನಿಮಿಷದಲ್ಲಿ. ಇದು ಫಸ್ಟೇ ರೆಡಿ ಮಾಡ್ಕೊಂಡಿದ್ದು ಮಾಡಿರೋ ಕೆಲಸ ಇದು. ಇದು ಆಟೋ ಕೆಲಸನೇ ಅಲ್ಲ, ಆಟೋದಿಂದ ಬಂದಿರೋ ಪ್ರಾಬ್ಲಮೇ ಅಲ್ಲ ಇದು. ಮೇಲ್ಗಡೆ ಬಾವುಟ ಕಟ್ಟಿರೋದ್ರಿಂದ ಬಂದಿರೋದೇ ಇದು. ಅದು ಹನುಮಂತ ಗಜ ಕಟ್ಟಿದ್ದೀವಿ, ಮೇಲೆ ಕಟ್ಟಿದ್ದೀವಿ. ಅದು ಸ್ವಲ್ಪ ದೊಡ್ಡದಾಗಿದೆ, ನಮ್ಮ ರೋಡ್ನಲ್ಲೇ ನಮ್ಮದೇ ದೊಡ್ಡದು ಬಾವುಟ ಇರೋದು. ನನ್ನ ಮಗನಿಗೆ ಇದು ಒಂದು ಸ್ವಲ್ಪ ಈ ಶ್ರೀರಾಮರದು ತುಂಬ ಹುಚ್ಚಿದೆ, ಹುಚ್ಚು. ಅದರಲ್ಲಿ BJP ಪರ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಆ ಥರ ಇರೋದ್ರಿಂದ ಇವರು ತುಂಬ ದಿನದಿಂದನೇ ಕೆಚ್ಚು ಹಾಕಿದ್ದಾರೆ ನನ್ನ ಮಗನ ಹೊಡಿಯೋಕ್ಕೆ. ನನ್ನ ಮಗ ಯಾವತ್ತೂ ಈಚೆ ಕಡೆ ಹೋಗಿ ಒಬ್ರ ಹತ್ರ ಜಗಳ ಮಾಡಿದವನು ಅಲ್ಲ. ಅವನ ಕೆಲಸ ಏನೋ ಅವನೇನೋ ಮಾಡ್ಕೊಂಡು ಹೋಗ್ತಾ ಇದ್ದವನು. ಅಂಥವನ್ನ ನೆನ್ನೆ ಸಖತ್ತಾಗಿ ಹೊಡೆದಿದ್ದಾರೆ, ಕೆಳಗಡೆ ಹಾಕೊಂಡು ತುಳಿದಿದ್ದಾರೆ. ಅವನ ಹತ್ರ ಇದು ಫೋನ್ ಇಲ್ಲ. ಅದನ್ನು ಬಿಡ್ಸಕ್ಕೆ ಹೋಗಿ ನಮ್ಮ ಸೊಸೆನ ಹೊಡೆದಿದ್ದಾರೆ. ಅವಳ ಕತ್ನಲ್ಲಿ ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾರೆ. ಒಂದು ಹೆಂಗಸು ಹೊಡೆದಿದ್ದಾಳೆ ಅಂತೆ, ನನ್ನ ಸೊಸೆನ. ಹೆಂಗಸು ಗಂಡಸು ಎಲ್ಲ ಹೊಡೆದಿದ್ದಾರೆ. ನಮ್ಮ ತಾಯಿನ ಯಾಕೆ ಹೊಡಿತೀಯ ಅಂತ ನನ್ನ ಮೊಮ್ಮಗಳು ಕೇಳಿದ್ರೆ ಈ ಹುಡುಗಿ 15 ವರ್ಷ ಹುಡುಗಿ ಅವಳ ಮೈ ಮೇಲೆ ಕೈ ಹಾಕಿದ್ದಾರೆ, ಈ ಥರ ಹಿಡ್ದಿದ್ದಾರೆ ಅವಳ ಬಟ್ಟೆನ. ಅವಳಿಗೆ ಆ ಥರ ಮಾಡಿದ್ದಾರೆ. ಅಲ್ಲಿ ಒಂಥರ ಗ್ಯಾಂಗ್ ಕಟ್ಕೊಂಡು 2 ಜಾಗದಲ್ಲಿ ಹೊಡೆದಿದ್ದಾರೆ ಇವ್ರನ್ನೆಲ್ಲ. ಅಲ್ಲಿ 2 ಜಾಗದಲ್ಲಿ ಬಿಟ್ಟು ಇನ್ನೂ ಒಂದು ಗ್ಯಾಂಗ್ ಬಂದು ಮನೆ ಒಳಗಡೆ ಈ ಚಿಕ್ಕ ಹುಡುಗಿನೂ ಒಂದು ಪಾಪು 5 ವರ್ಷದ ಪಾಪು ಇದೆ ನಮ್ಮ ಮನೇಲಿ, ನನ್ನ ಮೊಮ್ಮಗ. ಆ ಮಗು ಎಲ್ಲ ಇರೋತಾವ ಬಂದು ಅಲ್ಲೂ ಗಲಾಟೆ ಮಾಡಕ್ಕೆ ಬಂದಿದ್ದಾರೆ. ಪಕ್ಕದ ಮನೆಯವರು ಇವರು ಬಂದು ಅದನ್ನ ಬಿಡ್ಸಕ್ಕೆ ಬಂದಿದ್ದಾರೆ. ಬಿಡ್ಸಕ್ಕೆ ಬಂದಿದ್ದಕ್ಕೆ ಆ ಹುಡುಗಿ ನಮ್ಮ ಮೊಮ್ಮಗಳಿಗೆ ಕಿಬರಿಗೆ ಒದ್ದಿದ್ದಾರೆ. ಆಮೇಲೆ ಆ ಪಾಪು ಬೈಕ್ ಹೋಗಿ ಅಲ್ಲಿ ಹೋಗಿ ಹೌಚ್ಕೊಂಡಿದ್ದಾನಂತೆ ಆ ಚಿಕ್ಕ ಮಗು. ಆವಾಗ ಇವ್ರು ಬಂದು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂದರೆ ಅವ್ರನ್ನ ತಲೆ ಬಗ್ಗಿಸ್ಕೊಂಡು ಅವ್ರಿಗೆ ಬೇಕಾದಂಗೆ ಹೊಡೆದು ಅವ್ರ ಕೈ ಎತ್ತಕ್ಕಾಗಲ್ಲ, ರಾತ್ರಿ ಅಡ್ಮಿಂಟ್ ಆಗೋ ಥರ ಮಾಡಿದ್ದಾರೆ. ಅವ್ರು ನೋಡಿತಾ ಇರುವಾಗ ಅವ್ರ ಮಗ ಬಂದು ನಮ್ಮ ತಾಯಿನ ಯಾಕೆ ಹೊಡಿತಿದ್ದೀರಾ ಅಂತ ಕೇಳಿದ್ರೆ ಅವನಿಗೂ ಹಿಡ್ಕೊಂಡು ಹೊಡೆದಿದ್ದಾರೆ. ಅವನಿಗೆ ಫುಲ್ ಮಾರ್ಕ್ ಆಗಿದೆ ಇಲ್ಲಿ. ಅಲ್ಲಿ ನಮ್ಮ ಮಗ ನೋಡಿತಾ ಇರೋದು ನೋಡಿ ನನ್ನ ಮಗಳ ಮೊಮ್ಮಗ ಅವನು ಹೋಗಿ ನಮ್ಮ ಮಾವನಿಗೆ ಯಾಕೆ ಹೊಡಿತಿದ್ದೀರಾ ಅಂದರೆ ಅವನಿಗೆ ಭಯಂಕರವಾಗಿ ಹೊಡೆದಿದ್ದಾರೆ. ಫುಲ್ ಇಲ್ಲೇ ಏಟು ಅವನಿಗೆ. ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಮಗನೂ ಇಲ್ಲ, ನನ್ನ ಮೊಮ್ಮಗನೂ ಇಲ್ಲ. ನೈಟು ಆ ಥರ ಕೆಲಸ ಮಾಡಿದ್ದಾರೆ. ಹೌದು, ಆ ಥರ ಬಿಟ್ಟಿದ್ರೆ ನನ್ನ ಮಗ ಆ ಥರ ಪರ್ಸ್ನಾಲಿಟಿ ಇರೋದ್ರಿಂದ ತಪ್ಪಿಸ್ಕೊಂಡಿದ್ದಾನೆ. ಸ್ವಲ್ಪ ಅಸತ್ತಾಗಿದ್ರು ನನ್ನ ಮಗ ಉಳಿತಿರ್ಲಿಲ್ಲ. 3 ಜಾಗದಲ್ಲಿ ಅವನನ್ನು ನಿಂತು ನಿಲುವನೆಲ್ಲ ತಳ್ಳಿದಾರಂತೆ. ಇವರೆಲ್ಲ ನೋಡಿದ್ದಾರೆ, ನಿಂತು ನಿಲುವನೆಲ್ಲ ತಳ್ಳಿದಾರಂತೆ. ಅವನಿಗೇನಾನು ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಮನೆ ಗತಿ ಏನಾಗಬೇಕಾಗಿತ್ತು? ನನಗಿರೋನು ಒಬ್ಬನೇ ಮಗ, ನಾವೇನು ಮಾಡಬೇಕಾಗಿತ್ತು? ಮಗನ ಹೆಸರು ಸುಕುಮಾರ್. ಆ ಥರ ಮಾಡಿದ್ದಾರೆ. ಇದನ್ನು ನಾವು ಹಿಂದೂಗಳು ಬಾಳಕ್ಕೆ ಆಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಒಂದು ಬಾವುಟ ಕಟ್ಟೋದ್ರಿಂದ ನಮಗೆ ಈ ಥರ ಪರಿಸ್ಥಿತಿ ಅಂದರೆ ನಾವು ಇವಾಗ ಬಂದು ಇಂಡಿಯಾದಲ್ಲಿ ಇದ್ದೀವ ಇಲ್ಲ ಪಾಕಿಸ್ತಾನದಿದ್ದಿಲ್ಲ ಇದ್ದೀವ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಆ ಥರ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಬಂದು ನಮ್ಗೆ ಇಷ್ಟು ತೊಂದರೆ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದಾನೇ ಅವ್ರಿಗೆ ರೆಕ್ಕೆಗೆ ನೀರು ಹಾಕ್ದಂಗೆ ಆಗಿದೆ. ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಬೇಕು, ಬಿಡಬಾರ್ದು. ಆದರೆ ನಾವು ಎಲ್ಲಿಗೆ ಹೋದ್ರೂ ಇದನ್ನು ವಾಪಸ್ ತಗೊಳ್ಳೋ ಇದೇ ಇಲ್ಲ. ನನ್ನ ಮೊಮ್ಮಕ್ಕಳಿಗೆ, ನನ್ನ ಮನೆ ಸೊಸೆಗಾಗಿರೋ ಇದನ್ನು ನಾವು ಅವ್ರಿಗೆ ಉತ್ತರ ಕೊಡಲೇಬೇಕು. ನೈಟ್ ಇವ್ರನ್ನೆಲ್ಲ 8 ತಿಂದವರು 7 ಜನ ಕೊಡ್ದಿರೋದು. ಅವರು 7 ಜನನೂ ಅಡ್ಮಿಟ್ ಮಾಡಿದ್ದೀವಿ ವಾಸವಿ ಹಾಸ್ಪಿಟ್ಲಲ್ಲಿ, ಕುಮಾರಸ್ವಾಮಿ ವೆಟ್ನಲ್ಲಿರೋ ವಾಸವಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಬಂದು ಮುಸ್ಲಿಮ್ ಅವರು ಮಾತಾಡಿ ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ಮಾಡಿರೋ ತಪ್ಪು ಅಂತ ಹೇಳಿ ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಬಂದರು. ಅದಕ್ಕೆ ನಾವು ಏನೂ ಅದಕ್ಕೆ ಒಪ್ಕೊಳ್ಳಿಲ್ಲ. ಆಮೇಲೆ ಇವ್ರನ್ನೆಲ್ಲನೂ ಸ್ಟೇಷನ್ ಹತ್ರ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ನಿಮ್ಗೆ ಹೊಡೆದವ್ರನ್ನ ಅವರೇನಂತ ತೋರಿಸ್ಬನ್ನಿ ಅಂತ ಕರ್ಕೊಂಡೋದ್ರು. ನಮ್ಮ ಮಗನ ಕರೆದ್ರು. ನಮ್ಮ ಮಗನ ಒಬ್ಬನೇ ಕಳ್ಸೋಕೆ ನಮ್ಗೆ ಇಷ್ಟ ಇಲ್ಲದೆ ನಮ್ಮ ಸೊಸೆ, ನನ್ನ ಮಗಳು ಎಲ್ಲನೂ ಜೊತೆಲಿ ಹೋದರು. ನಾನು ನಮ್ಮ ಪಕ್ಕದ ಮನೆ ಹುಡುಗಿ, 2 ಮೊಮ್ಮಕ್ಕಳು
ಇವ್ 4 ಜನನೇ ನಾವು ಅಲ್ಲಿದ್ದಿದ್ದು ಹಾಸ್ಪಿಟ್ಲಲ್ಲಿ. ಅಷ್ಟು ಒಳಗಡೆ ಅಲ್ಲಿ ಕರ್ಕೊಂಡು ಹೋಗೋದ್ಮೇಲೆ ಇಲ್ಲಿ ಬಂದು ಇವ್ರನ್ನೆಲ್ಲ ಡಿಸ್ಚಾರ್ಜೇ ಮಾಡಿದ್ದಾರೆ. ಅವ್ರ ಕಡೆಯವರು ದುಡ್ಡು ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ದಾರೆ. ಬೆಡ್ ಖಾಲಿ ಹಾಸ್ಪಿಟ್ಲ್ ಹತ್ರನೇ ಇದೆ. ಆಮೇಲೆ ಇವರೆಲ್ಲ ಮಾತಾಡಿ ಅವ್ರನ್ನ ಏನೇನೋ ಕೇಳಿದ್ರಂತೆ. ಬೇಡ, ಇಷ್ಟು ರಿಪೋರ್ಟ್ ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ, ಏನು ಬೇಡ, ಒಂದು ಜಾಗದಲ್ಲಿರೋದು ಅಂತೆ. ನನ್ನ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದಾರೆ. ನಾನು ಬಿಡೋದಿಲ್ಲ ಅಷ್ಟು ಸುಲಭವಾಗಿ, ನಾವು ವಾಪಸ್ ತಗೊಳ್ಳೋದಿಲ್ಲ, ಸಮಾಧಾನಕ್ಕೆ ಬರೋದು ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಹೊರಟೋಗಿದ್ದಾರೆ. ಇವ್ರು ಬಂದರು. ಅಷ್ಟೇ ಹಾಸ್ಪಿಟ್ಲಲ್ಲಿ ನಿಮ್ಮದೆಲ್ಲ ನೋಡಿ ಡಿಸ್ಚಾರ್ಜ್ ಆಗಿದ್ದೆಮ್ಮ, ನೀವು ಹೋಗ್ಬೋದು ಅಂತ ಅಂದ್ಬಿಟ್ರು. 3:30 ನೈಟು, ಬೆಳಗಿನ ಜಾವ 3:30ಗೆ ಕಳಿಸ್ಬಿಟ್ರು ನಮ್ಮನ್ನು ಹಾಸ್ಪಿಟ್ಲವರು. ಅವರನ್ನು ಗಲಾಟೆ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ಯಾವ ಹಾಸ್ಪಿಟಲ್? ವಾಸವಿ. ಹ್ಞೂ. Oh, it's